ನಮಸ್ತೆ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಸಿಟಿ ಕೆರೆಗಳು ನುಂಗಣ್ಣರ ಪಾಲಾಗಿದ್ದು, ನಗರದ 837 ಕೆರೆಗಳಲ್ಲಿ 4,000ಕ್ಕೂ ಹೆಚ್ಚು ಎಕರೆ ಒತ್ತುವರಿ ಮಾಡಿದ್ದು, ಇದೀಗ ಜಿಲ್ಲಾಡಳಿತ ಹಾಗೂ ಬಿಬಿಎಂಪಿ ಅಲರ್ಟ್ ಆಗಿದೆ. ಒತ್ತುವರಿಯಾದ ಕೆರೆ ಜಾಗವನ್ನು ತೆರವು ಮಾಡಲು ಮುಂದಾಗಿದೆ. ಬೈಂದಕಾಳೂರು ಬೆಂಗಳೂರಾಗಿ ಬೆಳೆದು ಜನವಸತಿ ಹೆಚ್ಚದ ಮೇಲೆ ನೀರಿನ ಕೊರತೆ ಆಗಬಾರ್ದು, ನಗರದ ನೀರು ಸರಾಗವಾಗಿ ಹರಿದು ಕೆರೆ ಸೇರಬೇಕು ಅಂತ ಹಿಂದೆಯೇ ವ್ಯವಸ್ಥಿತವಾಗಿ ಹಲವಾರು ಕೆರೆಗಳನ್ನು ಕಟ್ಟಿಸಿದ್ರು. ಆದರೆ ಇಂದು ಆ ಕೆರೆಗಳೆಲ್ಲ ಕಾಣದಂತೆ ಮಾಯವಾಗಿದೆ. ಇದೀಗ ಜಿಲ್ಲಾಡಳಿತ ನಡೆಸಿದ ಸರ್ವೆಯಲ್ಲಿ 4,554 ಎಕರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದು ಕಂಡುಬಂದಿದೆ. ಹೌದು, ಬೆಂಗಳೂರು ಜಿಲ್ಲಾಡಳಿತ ನಡೆಸಿದ ಸರ್ವೆಯಲ್ಲಿ 837 ಕೆರೆಯಲ್ಲಿ 4,554 ಎಕರೆ ಒತ್ತುವರಿ ಕಂಡುಬಂದಿದ್ದು, ಅದರಲ್ಲಿ ಯಲಹಂಕ, ಬೆಂಗಳೂರು ಉತ್ತರ ವಲಯದಲ್ಲಿ ಅತಿ ಹೆಚ್ಚು ಒತ್ತುವರಿಯಾಗಿದೆ. ಹಾಗಾದ್ರೆ ಯಾವ ಯಾವ ವಲಯಗಳಲ್ಲಿ ಕೆರೆ ಒತ್ತುವರಿ ಆಗಿದೆ ಅಂತ ನೋಡೋದಾದ್ರೆ, ಬೆಂಗಳೂರು ಉತ್ತರ 123 ಕೆರೆಯಲ್ಲಿ 1,183 ಎಕರೆ ಜಾಗ ಒತ್ತುವರಿಯಾಗಿದೆ. ಇನ್ನು ಬೆಂಗಳೂರು ದಕ್ಷಿಣ 179 ಕೆರೆಯಲ್ಲಿ 825 ಎಕರೆ ಜಾಗ ಒತ್ತುವರಿಯಾಗಿದೆ. ಹಾಗೆ ಆನೇಕಲ್ ವಿಭಾಗದಲ್ಲಿ ನೋಡೋದಾದ್ರೆ 223 ಕೆರೆಯಲ್ಲಿ 719 ಎಕರೆ ಜಾಗ ಒತ್ತುವರಿಯಾಗಿದೆ. ಇನ್ನು ಬೆಂಗಳೂರು ಪೂರ್ವದಲ್ಲಿ 100 ಕೆರೆಗಳಲ್ಲಿ 667 ಎಕರೆ ಜಾಗ ಒತ್ತುವರಿಯಾಗಿದೆ. ಹಾಗೆ ಯಲಹಂಕದಲ್ಲಿ 105 ಕೆರೆಯಲ್ಲಿ 1,147 ಎಕರೆ ಜಾಗ ಒತ್ತುವರಿಯಾಗಿದ್ದು, ಒಟ್ಟು ಸಿಟಿಯಲ್ಲಿ 837 ಕೆರೆಗಳಲ್ಲಿ 730 ಕೆರೆಗಳು ಒತ್ತುವರಿಯಾಗಿದೆ. ಒಟ್ನಲ್ಲಿ ಈಗಲಾದ್ರೂ ಬಿಬಿಎಂಪಿ ಹಾಗೂ ಜಿಲ್ಲಾಡಳಿತ ಒತ್ತುವರಿ ತೆರವು ಮಾಡ್ತಾರೆ ಅಥವಾ ಒತ್ತಡಕ್ಕೆ ಮಣಿದು ಮತ್ತೆ ಒತ್ತುವರಿ ತೆರವು ಕೈ ಬಿಡ್ತಾರಾ ಅನ್ನೋದು ಕಾದು ನೋಡಬೇಕಿದೆ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.